ಪ್ರತಿ ವರ್ಷ 2 ಬೆಳೆ ಬೆಳೀತಾ ಇದ್ದಂತಹ ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯಲ್ಲಿನ ರೈತರು ಈ ವರ್ಷ ಗೊಂದಲದಲ್ಲಿದ್ದಾರೆ. ಇದಕ್ಕೆ ಕಾರಣ ಸಚಿವರು ಆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದಾಗಿದೆ. ಇಷ್ಟಕ್ಕೂ ಆ ಹೇಳಿಕೆ ಏನು ಅಂತೀರಾ? ಹಾಗಾದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಹೌದು, ಇತ್ತೀಚೆಗೆ ಸಚಿವ ಶಿವರಾಜ್ ತಂಗಡಗಿ ಅವರು ತುಂಗಭದ್ರಾ ಜಲಾಶಯದ ಗೇಟ್ ಅಳವಡಿಸುವ ಹಿನ್ನೆಲೆ ಜಲಾಶಯದ ವ್ಯಾಪ್ತಿಯಲ್ಲಿನ ರೈತರಿಗೆ ಬೇಸಿಗೆ ಬೆಳೆಗೆ ನೀರು ಇಲ್ಲ ಎಂಬ ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿಕೆಗೆ ರೈತರಿಂದ ವಿರೋಧ ವ್ಯಕ್ತವಾಗಿದೆ. ಕಳೆದ ವರ್ಷ 2024ರ ಆಗಸ್ಟ್ 4ರಂದು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ಸರ್ಕಾರ ಕೂಡಲೇ ತುರ್ತು ಕಾರ್ಯಾಚರಣೆ ನಡೆಸಿ ಗೇಟ್ ದುರಸ್ತಿ ಮಾಡಲಾಗಿತ್ತು. ನಿವೃತ್ತ ಇಂಜಿನಿಯರ್ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ನೂತನವಾಗಿ ತಾತ್ಕಾಲಿಕ ಗೇಟ್ ಅಳವಡಿಸಿತ್ತು. ತದನಂತರ ಉಳಿದ ಗೇಟ್ಗಳ ಸ್ಥಿತಿಗತಿ ಬಗ್ಗೆ ತಜ್ಞರಿಂದ ವರದಿ ಕೇಳಿತ್ತು. ಅದರಂತೆ ಎಲ್ಲಾ ಗೇಟ್ಗಳ ಪರಿಶೀಲನೆ ನಡೆಸಿದ ತಜ್ಞರು ಹೊಸ ಗೇಟ್ ಅಳವಡಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಅದರಂತೆ ಸರ್ಕಾರ ಹೊಸ ಗೇಟ್ ಅಳವಡಿಕೆಗೆ ಮುಂದಾಗಿದ್ದು, ಹೊಸ ಗೇಟ್ ಅಳವಡಿಸುವ ಹಿನ್ನೆಲೆ ಬೇಸಿಗೆ ಬೆಳೆಗೆ ನೀರು ಬಿಡುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದೆ. ಇದು ರೈತರಿಗೆ ಬಿಸಿ ತುಪ್ಪವಾಗಿದೆ. ತುಂಗಭದ್ರಾ ಜಲಾಶಯದ ನೀರು ರಾಜ್ಯದ ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲೆ ಸೇರಿದಂತೆ ಪಕ್ಕದ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಜನರು ಸಹ ಇದೇ ನೀರಿನ ಮೇಲೆ ಅವಲಂಬಿತವಾಗಿದ್ದಾರೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚಿನ ಎಕರೆ ಪ್ರದೇಶದ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ರಾಧಾಕೃಷ್ಣ ಜೊತೆಗೆ ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.